ನನಗೆ ಜನ್ಮ ಕೊಟ್ಟಿರೋದು ಪಾರ್ವತಮ್ಮ ವೆಂಕಟೇಶಪ್ಪ ಅಂತ, ನನ್ನ ಬೆಳೆಸಿರೋದು ಆಲಂಗೂರು ಸೀನಣ್ಣ ಶ್ಯಾಮಲಮ್ಮ ಅಂತ ಇಟ್ಕೊಂಡಿದ್ದೀನೋ. ಪ್ರತಿಯೊಬ್ಬರು ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಇಂದ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದಾರೆ, ಆದರೆ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಶಾಸಕರು ಸಮೃದ್ಧಿ ಮಂಜಣ್ಣನವರು. ನಮ್ಮ ನಾಗೇಶ್ ಸಾರ್ ಅವರು ನನಗೆ ಪರಿಚಯ ಕಮ್ಮಿ. ಅವರು ಪುತ್ಥಳಿ ಯಾವತ್ತು ಅನಾವರಣ ಮಾಡಿದ್ರು ಆವತ್ತಿಂದ ಅವರ ಅಭಿಮಾನಿ ನಾನು ಆದೆ. ಇರ್ಲಿ, ನಮ್ಮ ಶಿವನನ್ನು ಮುಂದೆ ಇಟ್ಕೊಂಡು ತಾವೆಲ್ಲ ಇವತ್ತು ಈ ವೇದಿಕೆಯಿಂದ ಹೇಳ್ತಾ ಇದ್ದೀನಿ, ಆಲಂಗೂರು ಸೀನಣ್ಣ ವಿಷಯ ರಾಜಕೀಯಗಳು ಬೇಡ ಅಂತ ರಾಜಕೀಯ ಹೇಳಿದ್ದಾರೆ. ನನಗೆ ನಿಜವಾದ ಕನ್ನಡ ಮಾತಾಡೋಕೆ ಸ್ವಲ್ಪ ಕಮ್ಮಿ, ಯಾಕಂದ್ರೆ ಓದಿರೋದು ನಾನು ತೆಲುಗು ಓದಿದ್ದೀನಿ. ಕೆಲವೆಲ್ಲ ಕಾಮೆಂಟ್ಗಳೆಲ್ಲ ಮಾಡ್ತಾ ಇದ್ದಾರೆ, ಆದರೂ ತೆಲುಗು ಓದಿ ಕನ್ನಡ ಮಾತಾಡ್ತೀನಿ ಅಂದ್ರೆ ಆ ದೇವ್ರ ಕೃಪಾ. ನಮ್ಮ ಮುನ್ಸಮ್ಮನವರು ನನ್ನ ಪರಿಚಯ ಕಮ್ಮಿ. ನಿಜವಾಗ್ಲೂ ಹೇಳ್ತಿದ್ದನ್ನ ನಮ್ಮ ಗೌರವ ಅಧ್ಯಕ್ಷರು ಹೇಳ್ದಂಗೆ ನಮಗೆ ಇವಾಗ ನೀವು ಎಂ ಪಿ ಅಂತಾನೆ ನನಗಿಷ್ಟ. ನಾನು ಮಲ್ಲೇಶ್ ಸಾರ್ನವ್ರು ಯಾವತ್ತಿದಾಗ ನೀವು ಎಂ ಪಿನೇ ನನಗೆ ಅಂತ ನಾನು ನಿಜವಾಗ್ಲೂ ತುಂಬಾ ಸರಿ ಭೇಟಿ ಮಾಡ್ಬೇಕಂತ ಅನ್ಕೊಂಡಿದ್ದೆ. ನನ್ನ ಬೆನ್ನಿನ ಭಾಗದಲ್ಲಿ ನಿಂತು ಇದಕ್ಕೆ ಸಹಕಾರ ಮಾಡ್ದ ನನ್ನ ಅಕ್ಕ. ಒಂದು ತಾಯಿಯಲ್ಲಿ ಹುಟ್ಟಿಲ್ಲ, ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಂದ್ರು ನನ್ನ ಅಕ್ಕ ಅವರು ನನಗೆ ಯಾವತ್ತೂ ಇದೇ ರೀತಿ ನನಗೆ ಧೈರ್ಯ ಕೊಡ್ಬೇಕಕ್ಕ. ಬೆನ್ನಿನ ಭಾಗದಲ್ಲಿ ನಿಂತು ಇದಕ್ಕೆ ಸಹಕಾರ ಮಾಡ್ದ ನನ್ನ ಅಕ್ಕ. ಒಂದು ತಾಯಿಯಲ್ಲಿ ಹುಟ್ಟಿಲ್ಲ, ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಂದ್ರು ನನ್ನ ಅಕ್ಕ ಅವರು ನನಗೆ ಯಾವತ್ತೂ ಇದೇ ರೀತಿ ನನಗೆ ಧೈರ್ಯ ಕೊಡ್ಬೇಕಕ್ಕ. ಸೊ ಇಷ್ಟು ಮಾತ್ರ ಹೇಳಿ, ಮತ್ತೆ ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡ್ದ ಅದೇ ರೀತಿ ಮುಖ್ಯವಾಗಿ ಒಂದು ತಾಯಿಲ್ಲ ಹೊಟ್ಟಿಲ್ಲ ಅವರು ತುಂಬ ನನಗೆ ಇವತ್ತೆಲ್ಲ ಒಂದು ಕೇಸ್ ಆಯಿತು. ನನಗೆ ಒಂದು ಕೇಸ್ ಆಯಿತು, ನಾನು ಯಾರು ಹಿಂದೆ ಬಂದಿಲ್ಲ, ನನ್ನ ತಮ್ಮ ನಿಂತ್ಕೊಂಡ. ದಯವಿಟ್ಟು ಇಷ್ಟೆಲ್ಲ ಕಷ್ಟಪಟ್ಟು 2 ಮಾತಲ್ಲಿ ಮುಗಿಸಿ ಆಗುತ್ತಾ? ಇಲ್ಲ, ನಮ್ಮ ರಗನ್ನ ಕಾಣ್ಬೇಕು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಎಲ್ರಿಗೂ ಗೊತ್ತಿದೆ, ವಾಣಗನಲ್ಲಿ ಬಾಲಕೃಷ್ಣ ಅಂತ. ಇವತ್ತು ನಾನು ನಿಜವಾಗ್ಲೂ ತುಂಬ ಮಾತಾಡ್ಬೇಕಂತ ಅನಿಸಿದೆ. ದಯವಿಟ್ಟು ಗಣ್ಯರೆಲ್ಲ ಸ್ವಲ್ಪ ಕಾಲಾವಕಾಶ ಕೊಡಬೇಕು ನನಗೆ. ಮೊದಲನೇದಾಗಿ ಇವತ್ತು ಏನು ನನ್ನ ಪೂಜ್ಯ ಗುರುಗಳಾದ ನನ್ನ ತಂದೆ ಸಮಾನರಾದ ಆಲಂಗೂರು ಸೀನಣ್ಣನವರ, ನನಗೆ ಸೀನಣ್ಣ ಅನ್ನೋದು ತುಂಬ ಭಯ ಆಗುತ್ತೆ ಅವರಿಗೆ. ಇವಾಗ ನನ್ನ ಪಕ್ಕದಲ್ಲಿ ಅವ್ರು ಇದ್ದಾರೆ ಅಂತಲೇ ನನಗೆ ಅನಿಸುತ್ತೆ. ಯಾಕಂದರೆ ನನಗೆ ಜನ್ಮ ಕೊಟ್ಟಿರೋದು ಪಾರ್ವತಮ್ಮ ವೆಂಕಟೇಶಪ್ಪ ಅಂತ, ನನ್ನ ಬೆಳೆಸಿರೋದು ಆಲಂಗೂರು ಸೀನಣ್ಣ ಶ್ಯಾಮಲಮ್ಮ ಅಂತ. ಯಾಕೆ ಮಾತು ಹೇಳ್ತಾ ಇದ್ದೇನೆಂದರೆ, ನನಗೆ ದೇವರವರೇ. ಇವಾಗ ನನ್ನ ತಂದೆ ತಾಯಿನೂ ದೇವರೇ, ಅವರೂ ದೇವರೇ. ಏನಕ್ಕಂದರೆ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕಂತ ನಾನು ಉದ್ಭವ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ನಮ್ಮ ಶಿವಕೇಶ ನಗರದಲ್ಲಿ ಒಂದು ಪ್ರೆಸ್ ಮೀಟ್ ಕರೆದಿದ್ದೆ. ಆವತ್ತು ತುಂಬ ಮಳೆ ಬರ್ತಾಯಿತ್ತು. ಮಳೆ ಬರ್ತಾ ಇರುವಾಗ ನಾನು ಫಸ್ಟು ದೇವಸ್ಥಾನದಲ್ಲಿ ಈ ನಮ್ಮ ಅನಂತ ಸ್ವಾಮಿ ಹತ್ರ ಕೊಟ್ಟು ಎಲ್ಲ ಪಾಂಪ್ಲೆಟಲ್ಲಿ ಕೊಟ್ಟು ನಮಸ್ಕಾರ ಮಾಡಿ, ಅದೇ ಚೌಲ್ಟಿ ಅನ್ನ ಮಾಡಿರೋದೇ ಅವರ ಅನುದಾನದಲ್ಲಿ ಉದ್ಭವ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಹತ್ತಿರ. ಅಲ್ಲಿ ದೇವಸ್ಥಾನದಲ್ಲಿ ನಾನೇ ಒಂದು ಫೋಟೋ ಕೊಡಿಸಿದ್ದೀನಿ. ಆ ಫೋಟೋ ಹತ್ರ ಮತ್ತೆ ಅದೇ ಪಾಂಪ್ಲೆಟ್ ಇಟ್ಟು ನಾನು ಅನ್ನಗೆ ನಮಸ್ಕಾರ ಮಾಡಿದೆ. ಅನ್ನ, ಇವತ್ತು ನಾನು ಒಂದು ದೊಡ್ಡ ವ್ಯಕ್ತಿಗಳೆಲ್ಲ ಮಾಡ್ತಾಯಿದ್ರು, ಕೆಲವು ಕಾರಣಗಳಿಂದ ನಿಲ್ಲಿಸ್ಬಿಟ್ಟಿದ್ದಾರೆ. ನಾನು ಜನಸೇವಾ ಟ್ರಸ್ಟಿಂದ ಚಿಕ್ಕದಾಗಿ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತಿಂದ ನಾನು ಅದ್ದೂರಿಯಾಗಿ ಮಾಡಬೇಕಂತ ನಾನು ಬಯಸಿದ್ದೀನಿ. ಯಾವುದೇ ವಿಘ್ನ ಇದಕ್ಕೆ ಯಾವುದು ಯಾರಿಂದ ತಂಟೆ ತಕರಾರು ಇಲ್ದಿರ ನನಗೆ ಈ ಕಾರ್ಯ ನೆರವೇರಿಸ್ಕೊಡ್ಬೇಕು. ಆವಾಗೇ ನೀನು ನನ್ನ ಜೊತೆಲಿದೆ ಅಂತ ನಾನು ನಂಬ್ತೀನಂತ ಆವಾಗ ನಾನು ನಮಸ್ಕಾರ ಮಾಡಿಕೊಂಡೆ. ಆವತ್ತೇ ಮಳೆ ನಿಂತೋಯ್ತು. ಅದು ಒಂದು ಅವ್ರು ನನಗೆ ದೇವರು ಅಂತ ನಾನು ಹೇಳ್ತೀನಿ. ದೇವ್ರನ್ನ ಯಾರೂ ನೋಡಿಲ್ಲ, ಓಡಾಡೋರ ದೇವರು ಅಂತ. ಸತ್ತೋದ ಮೇಲೆ ನಾವು ಪೂಜೆ ಮಾಡ್ತೀವಿ ಪಿತೃದೇವತೆಗೆ. ಅವರು ನನ್ನ ದೇವರು. ನನಗೆ ಜನ್ಮ ಕೊಟ್ಟಿರೋದು ನಮ್ಮ ತಾಯಿ ತಂದೆ ಆದರು. ಅವರು ಶ್ಯಾಮಲಕ್ಕ ಅವರು, ಅಣ್ಣ ಅವರು ನನಗೆ ದೇವರು. ಎಲ್ರಿಗೂ ಗೊತ್ತಿಲ್ಲ ಒಂದು ವಿಷಯ, ಇವತ್ತು ಒಂದು ವಿಷಯ ಹೇಳ್ಬೇಕು ನಾನು. ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಅಂತ ಹೆಂಗೆ ಇಟ್ಕೊಂಡಿದ್ದೀನೋ, ಪ್ರತಿಯೊಬ್ಬರು ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಇಂದ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದಾರೆ, ಆದರೆ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಶಾಸಕರು ಸಮೃದ್ಧಿ ಮಂಜಣ್ಣನವರು. ಯಾಕಂದರೆ ದಯವಿಟ್ಟು ಒಂದು ಹೇಳ್ತೀನಿ, ಕೆಲವು ಕಾರಣಾಂತರಗಳಿಂದ ಅದು ಕಾರ್ಯಕ್ರಮ ನಿಂತೋಗಿದೆ. ನಾನು ದಯವಿಟ್ಟು ಮುಂದೆ ಬರೋದು ಬೇಡ. ದಯವಿಟ್ಟು ನೀವು ಅಣ್ಣವ್ರಿಗೆ ಎಲ್ಲ ಪಾರ್ಟಿ ಬಗ್ಗೆ ಇಲ್ಲಿ ಮಾತಾಡೋದೇ ಬೇಡ, ನಾನು ಮಾತಾಡಲ್ಲ. ಎಲ್ಲ ಪಾರ್ಟಿಯಲ್ಲೂ ಅವರಿಗೆ ತುಂಬ ಅಭಿಮಾನಿಗಳಿದ್ದಾರೆ. ದಯವಿಟ್ಟು ನೀನು ಟ್ರಸ್ಟ್ ಕಡೆಯಿಂದ ಪ್ರತಿ ವರ್ಷ ಮಾಡ್ಕೊಂಡು ಹೋಗು. ನಾನು ನನ್ನ ಕೈಯಲ್ಲಿ ಸಹಾಯ ಮಾಡ್ತೀನಿ. ಅವರು ಪ್ರತಿಯೊಬ್ಬ ಮನೆಯಲ್ಲಿ ಫೋಟೋ ಇಟ್ಕೊಂಡಿದ್ದಾರೆ. ಅಂಥ ಮಹಾನ್ ವ್ಯಕ್ತಿ
ವಿಷಯ ರಾಜಕೀಯಲ್ಲಿ ಬೇಡ. ಅವರು ರಾಜಕೀಯಕ್ಕೆ ಸಂಬಂಧಪಟ್ಟಿದವರೆಲ್ಲ ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವರು ನನಗೆ ದೊಡ್ಡ ಅದು ತಪ್ಪೋ ಒಪ್ಪೋ ನನಗೆ ಗೊತ್ತಿಲ್ಲ. ನಮಗೆ ಗಾಂಧಿ ಮಹಾತ್ಮರು ಹೆಂಗೋ ನನಗೆ ನಮ್ಮ ಆಲಂಗೂರು ಸೇನ ನನ್ನ ತಂದೆ ಅವ್ರನ್ನ ಹಂಗೆ ಅಂತ ನಾನು ಭಾವಿಸ್ತೀನಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇನ್ನೂ ಮಾತಾಡ್ಬೇಕಂತಿದೆ, ಸಾಕು ಇಷ್ಟು ಮಾತ್ರ ಹೇಳ್ತಾ ಇದ್ದೀನಿ. ನನಗೆ ಮತ್ತೆ ಸಾರಿ, ನಾನು ಸ್ವಲ್ಪ ಟೆನ್ಷನ್ ಮಾತಾಡ್ತಿದ್ದೀನಿ. ನಮ್ಮ ನಾಗೇಶ್ ಸಾರ್ ಅವರು ನನಗೆ ಪರಿಚಯ ಕಮ್ಮಿ. ಅವರು ಪುತ್ಥಳಿ ಯಾವತ್ತು ಅನಾವರಣ ಮಾಡಿದ್ರು ಆವತ್ತಿಂದ ಅವರ ಅಭಿಮಾನಿ ನಾನು ಆದೆ. ದಯವಿಟ್ಟು ಎಲ್ರಿಗೂ ನನ್ನ ಇವಾಗಿರೋ ಶಾಸಕರು ನಾನು ಕೇಳ್ಕೊಡೋದು ಒಂದೇ, ಸಮೃದ್ಧಿ ಮಂಜಣ್ಣ ಅದೇನೇ ಕೇಸ್ ಇರಲಿ ನಮ್ಮ ಶಿವನನ್ನು ಮುಂದೆ ಇಟ್ಕೊಂಡು ತಾವೆಲ್ಲ ಇವತ್ತು ಈ ವೇದಿಕೆಯಿಂದ ಹೇಳ್ತಾ ಇದ್ದೀನಿ, ಆಲಂಗೂರು ಸಿನಿಮಾ ವಿಷಯ ರಾಜಕೀಯಗಳು ಬೇಡ. ರಾಜಕೀಯ ಜೋಡಿಲಿ ಒಂದು ಮಾತು ಹೇಳ್ತಾ ಇದ್ರು ಅವರು, ರಾಜಕೀಯ ಅನ್ನೋದು ಓಟ್ ಹಾಕೋ ದಿನ ಇರಬೇಕು, ಮಾರನೇ ದಿನ ಜೋಡಿಗೆ ಬಂದ್ರೆ ಊರು ಗ್ರಾಮಸ್ಥನ ಪರವಾಗಿ ಬರಬೇಕು. ಯಾಕಂದ್ರೆ ಊರೆಲ್ಲ ನಮ್ದು, ಊರಲ್ಲೆಲ್ಲ ನಮ್ಮ ಜನ ಇರ್ತಾರೆ, ನಮ್ಮ ತಾಲೂಕು, ನಮ್ಮ ಕನ್ನಡ ನಾಡು ಅಂತ ಅವರು ಹೇಳಿದ್ದಾರೆ. ನನಗೆ ನಿಜವಾಗ ಕನ್ನಡ ಮಾತಾಡೋಕ್ಕೆ ಸ್ವಲ್ಪ ಕಮ್ಮಿ, ಯಾಕಂದ್ರೆ ಓದಿರೋದು ನಾನು ತೆಲುಗು ಓದಿದ್ದೀನಿ. ಕೆಲವೆಲ್ಲ ಕಾಮೆಂಟ್ಗಳೆಲ್ಲ ಮಾಡ್ತಾ ಇದ್ದಾರೆ, ಆದರೂ ತೆಲುಗು ಓದಿ ಕನ್ನಡ ಮಾತಾಡ್ತೀನಿ ಅಂದರೆ ಆ ದೇವ್ರ ಕೃಪಾ, ನನ್ನ ದೈವ, ನನ್ನ ಆಲಂಗೂರು ಸಿನನ್ನ ಕೃಪಾ ಅಂತ ಬಯಸ್ತೀನಿ. ನಮ್ಮ ಮುನ್ಸಮ್ಮನವರು ನನ್ನ ಪರಿಚಯ ಕಮ್ಮಿ. ನಿಜವಾಗ್ಲೂ ಹೇಳ್ತಿದ್ದನ್ನ ನಮ್ಮ ಗೌರವಾಧ್ಯಕ್ಷರು ಹೇಳ್ದಂಗೆ ನಮಗೆ ಇವಾಗ ನೀವು MP ಅಂತಲೇ ನನಗಿಷ್ಟ. ನಾನು ಮಲ್ಲೇಶ್ ಸಾರ್ನವ್ರು ಯಾವತ್ತಿದ್ದಾರೆ, ನೀವು MP-ನೇ ನನಗೆ ಅಂತ ನಾನು ನಿಜವಾಗ್ಲೂ ತುಂಬ ಸರಿ ಭೇಟಿ ಮಾಡ್ಬೇಕಂತ ಅಂದ್ಕೊಂಡಿದ್ದೆ, ಆಗಿಲ್ಲ. ನಮ್ಮ ಗಂಗಾಧರ್ ಇದ್ದಾರಲ್ಲ, ಅವ್ರ ವೀರಾಭಿಮಾನಿ. ನಿಜವಾಗ್ಲೂ ಗಂಗಾಧರ ಇಂದ ನಾನು ನಿಮ್ಮನ್ನು ಭೇಟಿ ಮಾಡ್ಬೇಕು ಅಂದ್ಕೊಂಡೆ. ನಮ್ಮ ತುಳಸಮ್ಮ, ನಮ್ಮ ಅಕ್ಕನ ಮಗಳು ತುಳಸಮ್ಮ ಅವರ ಮದುವೆಯಲ್ಲಿ ನಾನು ಫೋಟೋ ಇಸ್ಕೊಂಡೆ ನಮ್ಮ ಶಿವಣ್ಣನ ಜೊತೆಯಲ್ಲಿ. ಇಷ್ಟು ಮಾತ್ರ, ಇನ್ನು ಜಾಸ್ತಿ ಮಾತಾಡಿದ್ರೆ ತಪ್ಪಾಗುತ್ತೆ. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನ ಬೆನ್ನಿನ ಭಾಗದಲ್ಲಿ ನಿಂತು ಇದಕ್ಕೆ ಸಹಕಾರ ಮಾಡ್ದ ನನ್ನ ಅಕ್ಕ, ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಂದ್ರು ನನ್ನ ಅಕ್ಕ ಅವರು ನನಗೆ ಯಾವತ್ತೂ ಇದೇ ರೀತಿ ನನಗೆ ಧೈರ್ಯ ಕೊಡ್ಬೇಕಕ್ಕ. ಸೊ ಇಷ್ಟು ಮಾತ್ರ ಹೇಳಿ, ಮತ್ತೆ ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದ ಮುಖ್ಯವಾಗಿ ನಮ್ಮ ಪ್ರಕಾಶ್ ಗೌಡ್ರು, ಅವ್ರು ಹೇಳಿಲ್ಲ ಅಂದರೆ ನಾನು ಈ ಕಾರ್ಯಕ್ರಮ ನಡೆಸ್ತಾ ಇಲ್ಲ, ಬೇರೆ ಏನೋ ದಿನಸಿಕ್ಕಿಟ್ಟು ನಮ್ಮ ಆಫೀಸ್ ಹತ್ರ ಮಾಡಿ ನಿಲ್ಲಿಸ್ತಾ ಇದ್ದೆ. ಅದೇ ರೀತಿ ನಮ್ಮ ಹರೀಶ್, ಒಂದು ತಾಯಿಲ್ಲ ಒಟ್ಟಿಲ್ಲ, ಅವರು ತುಂಬ ನನಗೆ ಇವತ್ತೆಲ್ಲ ಒಂದು ಕೇಸ್ ಆಯಿತು. ನನಗೆ ಒಂದು ಕೇಸ್ ಆಯಿತು, ನಾನು ಯಾರೂ ಹಿಂದೆ ಬಂದಿಲ್ಲ, ನನ್ನ ತಮ್ಮ ನಿಂತ್ಕೊಂಡ, ಅವ್ರು ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿ ಸುನಿಲ್ ಮತ್ತೆ ಕಿರಣ್, ನಮ್ಮ ಗಂಗಾಧರ, ಬೈಚಪ್ಪ, ಆಲ್ NBK ಫ್ಯಾನ್ಸ್, ಇವರಿಗೆಲ್ಲ ನಾನು ಧನ್ಯವಾದಗಳು ಹೇಳ್ತೇನೆ. ಅಂತೆ ದಯವಿಟ್ಟು ಇದು ಫ್ಯಾನ್ಸ್ ಪರವಾಗಿಲ್ಲ, ಮೆಗಾ ಸ್ಟಾರ್ ಅಂದ್ರೆ ಏನು ಪ್ರಾಣ, ಪವರ್ ಸ್ಟಾರ್ ಅಂದ್ರೆ ಪ್ರಾಣ, ತಗ್ಗೇದಿಲ್ಲ ಅಂದ್ರೆ ಇನ್ನೂ ಪ್ರಾಣ ನನಗೆ. ಯಾಕಂದ್ರೆ ದಯವಿಟ್ಟು ಅವರವ್ರ ಸೇವರ್ ಅವ್ರಿಗಿದೆ, ಪ್ರಭಾಸ್ ಆಗಲಿ ಇರಿ ಇಲ್ಲಿ, ಇದು ಫ್ಯಾನ್ಸ್ ಬಡೆ ಮಾತಾಡ್ತಾ ಇಲ್ಲ, ತಪ್ಪಾಗಿ ಅನ್ಯತಾ ಭಾವಿಸಬೇಡಿ. ಇಷ್ಟು ಮಾತ್ರ ಹೇಳಿ. ಮತ್ತೆ ನಮ್ಮ ಗೋಪಾಲಣ್ಣವರು ಸೀಲ್ಡ್ ಕೊಡ್ಸಿದ್ದಾರೆ. ಅಣ್ಣ ಇಲ್ಲಿ ಜನ ತುಂಬ ಜಾಸ್ತಿ ಆಗೋಯ್ದ್ರು, ಸೀಲ್ಡ್ಗಳು ಇಲ್ಲ ಆಗೋಯ್ತು. ನಮ್ಮ ಪ್ಲೇಯರ್ಸ್ಗೆ ಇದೇ ಇದರಲ್ಲಿ ಒಂದು ವೀಕಲ್ಲಿ ಅವರಿಗೆ ಇವತ್ತು ನಾನು ನಾನ್ ವೆಜ್ ಮಾಡಿಸೋದು ನನಗೆ ಇಷ್ಟ ಇಲ್ಲ. ಯಾಕಂದರೆ ನನ್ನ ತಂದೆ ಅವರಿಗೆ ಆಲಂಗೂರು ಸಿನನ್ ಅವ್ರಿಗೆ ನಾನ್ ವೆಜ್ ಅಂದರೆ ಇಷ್ಟ ಇಲ್ಲ. ಅದಕ್ಕೆ ಇದೇ ಫೀಲ್ಡಲ್ಲಿ ಒಂದು ವಾರದ ಒಳಗಡೆ ಅವ್ರಿಗೆ ಸ್ವೀಲ್ಡ್ ಕೊಡಿಸಿ ಅವ್ರ ಹೆಸರು ಬರ್ಕೊಂಡು ಇಲ್ಲೇ ಒಂದು ಅದ್ಧೂರಿಯಾಗಿ ಊಟದ ವ್ಯವಸ್ಥೆ ಮಾಡ್ಯಾನ. ತಮ್ಮ ಎಲ್ಲರ ಸಹಕಾರದೊಂದಿಗೆ ಮಾಡಿ ನಮ್ಮ ರಗನ್ನ, ನನಗೆ ಶಿವಣ್ಣ ಹೆಂಗೋ ರಗಣ್ಣ ಹಂಗೆ, ಕಾಡೇಪಲ್ಲಿ ನಾಗರಾಜನ್ನ, ಶ್ಯಾಮಣ್ಣ, ನಮ್ಮ KP ಪ್ರಭಾಕರನ್ನ, ಇವರು ಎಲ್ಲ ಕೊಡುಗೆ ಕೊಟ್ಟಿದ್ದಾರೆ. ದಯವಿಟ್ಟು, ಯಾಕಂದರೆ ಇದು ನಮ್ಮ ಆಲಂಗೂರು ಸೇನನ್ನ ದಂಡು ಒಂದು ಸಮುದ್ರ ಇದ್ದಂಗೆ, ಒಬ್ಬರ ಹೆಸರು ಒಬ್ಬರು ಇದಂತಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ನಾನು ಸ್ವಲ್ಪ ಟೆನ್ಷನಲ್ಲಿ ಇದ್ದೀನಿ. ಎಲ್ರಿಗೂ ಯಾರು ನನ್ನ ಮೇಲೆ ಅನಿತಾ ಭಾವಿಸ್ಬೇಡಿ, ನನಗೆ ಕನ್ನಡ ಬರೋದು ಕಮ್ಮಿ ಇದೆ, ಏನಾದರೂ ತಪ್ಪಾಗಿ ಮಾತ್ರ ಕ್ಷಮಿಸಿ. ಇಲ್ಲಿರೋ ಗಣ್ಯರಿಗೆಲ್ಲ ನಮಸ್ಕರಿಸ ಈ ಎರಡು ಮಾತು ಮಾತಾಡೋಕೆ ಅವಕಾಶ ಕೊಟ್ಟ ನಿಮ್ಮ ಎಲ್ರಿಗೂ ಒಂದು ಸುತ್ತ ನಮ್ಮ ಮಾಧ್ಯಮ ಮಿತ್ರರು, ಬಿಸಿಲಲ್ಲಿ ನಿನ್ನೆ ಎಲ್ಲ ನಾನು ಕೆಲವು ಸ್ಕೂಲಲ್ಲಿ ಬುಕ್ಸು ಪೆನ್ನು ಕೊಟ್ಟಿದ್ದೀವಿ, ಅದಕ್ಕೆಲ್ಲ ಬಂದು ಆ ಧೂಳಲ್ಲಿ ಬಂದು ನಮ್ಮ ಜೊತೆಯಲ್ಲಿ ಬಂದಿದ್ದೀರಾ. ನಿಮಗೆಲ್ಲರೂ ಶಿರಸು వంచి నమస్కరిస్తా ఉండ. తెలుగు అయితే బాగా లేపుతాను, బాగా మాట్లాడతాను. దయచేసి తప్పుగా అనుకోవద్దండి. ఇంక పెద్దోళ్ళు ఉండారో వెళ్ళాలా మన సాయిబులు, ఎందుకంటే టైమింగ్ అంట
కాబట్టి 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 తప్పుగా అనుకోవద్దండి. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸೀಲ್ಡು ಇನ್ನೂ ನನಗೆ 400 ಬೇಕನ್ನ, ಯಾಕಂದ್ರೆ ಅಷ್ಟು ಜನ ಕೇಳ್ತಾನೆ ಇದ್ದಾರೆ. ಅಷ್ಟು ಮಾತ್ರ ಮಾಡಿಕೊಡಿ. ಇನ್ನೂ ಧನ್ಯವಾದಗಳು ನಿಮಗೆ ಎಲ್ರಿಗೂ ನಮಸ್ಕಾರ. ನಮ್ಮ ಗ್ಯಾಂಗ್ ಲೀಡರ್ ನನ್ನ ಸಹೋದರ ಪ್ರಕಾಶ್ ಅವ್ರಿಗೆ, ನನ್ನ ತಮ್ಮ ಗಂಗಾಧರ, ಬಿಜೆಪಿ ಗಂಗಾಧರ್ ಅಂತ ಕರೀತೀನಿ, ಕಾಂಗ್ರೆಸ್ ಕಿರಣ್ ಅಂತ ಕರೀತೀನಿ, JDS ಬಾಲು ಅಂತ ಇದ್ದೀನಿ. ಓಕೆ, ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ನಮ್ಮ ಹೆಮ್ಮೆಯ ಪೌರಾಡಳಿತ ಮಾಜಿ ಸಚಿವರಾದಂಥ ದಿವಂಗತ ಆಲಂಗೂರು ಶ್ರೀನವರ ಸುಪುತ್ರಿಯರಾದ ಡಾಕ್ಟರ್ ಭವಾನಿ ಶ್ರೀನಿವಾಸರವರು ಮಾತಾಡಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ.